ನಾವು ಕನ್ನಡದ ಸಾಂಸ್ಕೃತಿಕ ಪರಂಪರೆಯ ಮಾಧುರ್ಯವನ್ನು ಕೊಂಡಾಡುವ ಮಹತ್ವದ ದಿನ ಕನಕದಾಸ ಜಯಂತಿ ಆಚರಿಸುತ್ತಿದ್ದೇವೆ. ಕನಕದಾಸನ ಬದುಕು, ಅವರ ಬೋಧನೆಗಳು ಮತ್ತು ಕನ್ನಡ ನಾಡಿಗೆ ನೀಡಿದ ಅವರ ಅಮೂಲ್ಯ ಕೊಡುಗೆಗಳನ್ನು ಈ ಅವಕಾಶದಲ್ಲಿ ಸ್ಮರಿಸುತ್ತೇವೆ. 16ನೇ ಶತಮಾನದಲ್ಲಿ ಜನಿಸಿದ ಕನಕದಾಸ ಕೇವಲ ಭಕ್ತ ಕವಿಯೇ ಅಲ್ಲ, ತತ್ವಜ್ಞಾನಿಯಾಗಿಯೂ ತಮ್ಮ ಅಚ್ಚುಕಟ್ಟಾದ ಸ್ಥಳ ಪಡೆದಿದ್ದಾರೆ. ಕೀಳ್ಮನೆತನದಿಂದ ಪ್ರಾರಂಭವಾದ ಅವರ ಜೀವನ, ಕಷ್ಟಸಾಧ್ಯವಾದ ಪರಿಶ್ರಮಗಳ ಮೂಲಕ ಒಂದು ಶ್ರೇಷ್ಠ ಆಧ್ಯಾತ್ಮಿಕ ಶ್ರೇಷ್ಠತೆಯಾದರಾಗಿ ಪರಿಣಮಿಸಿತು. ತಮ್ಮ ಬುದ್ಧಿವಂತಿಕೆ ಮತ್ತು ಸಮಾನತೆಯ ಆಧಾರದ ಮೇಲೆ ಅವರು ತಮ್ಮ ಅನುಯಾಯಿಗಳನ್ನು ಪ್ರಭಾವಿತಗೊಳಿಸಿದರು. ಅವರ ಕಾವ್ಯ ಮತ್ತು ಬೋಧನೆಗಳು, ಕನಕದಾಸನ ಕೀರ್ತನೆಗಳು ಭಕ್ತಿಯ ಸಂಗೀತದ ಮೌಲ್ಯವನ್ನು ಮಾತ್ರವಲ್ಲ, ಸಮತೋಲನೆಯ ತತ್ವಗಳನ್ನು ಉತ್ತೇಜಿಸುವ ಶಕ್ತಿಯುಳ್ಳವು. ಈ ಕಾವ್ಯಗಳು ದೇವರ ಮೇಲಿನ ನಿಷ್ಠೆಯನ್ನು ವ್ಯಕ್ತಪಡಿಸುವುದಲ್ಲದೆ ಸಾಮಾಜಿಕ ಅನ್ಯಾಯವನ್ನು ಪ್ರಶ್ನಿಸುತ್ತವೆ. ಇವರ ಪದ್ಯಗಳು ಪ್ರೀತಿ, ಸಹಾನುಭೂತಿ ಮತ್ತು ಆತ್ಮಾವಲೋಕನದ ಪಾಠಗಳನ್ನು ಹೊಂದಿವೆ, ಅದು ನಾಡಿನ ಗಡಿಗಳನ್ನು ಮೀರಿ ವಿಶ್ವಮಾನವಿಕ ತತ್ವಗಳನ್ನು ಮೆರೆದಿವೆ. ಆಧ್ಯಾತ್ಮಿಕ ಸಂದೇಶ ಮತ್ತು ಸಾಮಾಜಿಕ ಶ್ರೇಷ್ಠತೆ. ಕನಕದಾಸ ತಮ್ಮ ಜೀವನ ಕಾಲದಲ್ಲಿ ಪುರಂದರ ದಾಸನಂತಹ ಇತರ ಭಕ್ತ ಕವಿಗಳೊಂದಿಗೆ ಸಂಬಂಧ ಬೆಳೆಸಿದರು. ಅವರ ಸಂದೇಶಗಳು ವೈವಿಧ್ಯತೆ, ಏಕತೆ ಮತ್ತು ಸಮಾನತೆಯ ತತ್ವಗಳನ್ನು ಬಲಪಡಿಸುತ್ತವೆ. ಇಂದಿಗೂ ಅವರ ಬೋಧನೆಗಳು ನವೀಕೃತ ಸಮುದಾಯ ನಿರ್ಮಾಣಕ್ಕೆ ಹಾದಿ ತೋರಿಸುತ್ತವೆ. ಜಯಂತಿಯ ಆಚರಣೆ. ಈ ದಿನದ ವಿಶೇಷತೆಯನ್ನು ಸಂಕೇತಗೊಳಿಸಲು ಶಾಲೆಗಳು ಮತ್ತು ಕಾಲೇಜುಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಕನಕದಾಸನಿಗೆ ಗೌರವ ಸಮರ್ಪಿಸುತ್ತವೆ. ಈ ಚಟುವಟಿಕೆಗಳು ನಮ್ಮ ಯುವ ಮನಸ್ಸುಗಳಿಗೆ ದಾರಿ ತೋರುತ್ತದೆ, ಅಜ್ಞಾನದಿಂದ ಜ್ಞಾನದೆಡೆಗೆ ಅವರ ಪಯಣವನ್ನು ಸ್ಮರಿಸುತ್ತವೆ. ಕನಕದಾಸ ಜಯಂತಿ ಕೇವಲ ಹಬ್ಬವಲ್ಲ, ಇದು ಪ್ರೀತಿ, ಸಹಾನುಭೂತಿ ಮತ್ತು ಶ್ರದ್ಧೆಯ ಪ್ರತೀಕವಾಗಿದೆ. ಇದು ನಮ್ಮೊಳಗಿನ ಶ್ರೇಷ್ಠತೆಯನ್ನು ಪ್ರೇರೇಪಿಸುವ ಒಂದು ಅವಕಾಶವಾಗಿದೆ. ಈ ಶ್ರದ್ಧಾ ದಿನದ ವಿಶೇಷ ಎಪಿಸೋಡ್ಗಾಗಿ ನಮ್ಮೊಂದಿಗೆ ಇರುವುದಕ್ಕೆ ಧನ್ಯವಾದಗಳು. ಕನಕದಾಸನ ಜೀವನ ಮತ್ತು ಸಂದೇಶಗಳನ್ನು ಹೃದಯದಿಂದ ಅರ್ಥ ಮಾಡಿಕೊಂಡು ತಮ್ಮ ನಡವಳಿಕೆಯಲ್ಲಿ ಅಳವಡಿಸಿಕೊಳ್ಳೋಣ. ಮುಂದಿನ ಬಾರಿ ಮತ್ತೊಂದು ಅರ್ಥಪೂರ್ಣ ವಿಷಯದೊಂದಿಗೆ ನಿಮ್ಮ ಮುಂದೆ ಬರುವವರೆಗೆ ಜ್ಞಾನ ಮತ್ತು ಶಾಂತಿಯ ಹಾದಿಯನ್ನು ಮುಂದುವರಿಯಿರಿ. ಕನಕದಾಸ ಜಯಂತಿಯ ಹಾರ್ದಿಕ ಶುಭಾಶಯಗಳು.